ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವೊಂದು ಮನೆಯಲ್ಲಿ ಯಾವ ರೀತಿಯಾಗಿರುವಂಥ ಸಮಸ್ಯೆ ಇರುತ್ತೆ ಅಂತಂದರೆ, ಒಂದು ರೀತಿಯಾಗಿರುವಂಥ ಜಗಳ, ಮನಸ್ತಾಪಗಳು, ನೆಗೆಟಿವಿಟಿ ಅನ್ನುವಂಥದ್ದು ಅವ್ರ ಮನೇಲೇ ತುಂಬಿಟ್ಟಿರುತ್ತೆ. ಯಾವುದೇ ರೀತಿಯಾಗಿರುವಂಥ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದೇ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಈ ರೀತಿ ಒಟ್ಟಾರೆ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರುವಂಥ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಬರಬೇಕು ಅಂತಂದರೆ, ಈ ನೆಗೆಟಿವಿಟಿನ ತೊಲಗಿಸಿ ಪಾಸಿಟಿವ್ ಅಲ್ಲಿ ಬರಬೇಕು ಅಂದರೆ ಯಾವುದಾದ್ರೂ ಒಂದು ತಂತ್ರವನ್ನು ತಿಳಿಸ್ಕೊಡ್ಬೋದು ಅವರಿಗೆ. ಒಂದು ರೀತಿ ಜಗಳ, ಮನಸ್ತಾಪ, ಕೋಪ, ಎಲ್ಲದಕ್ಕೂ ತೊಂದರೆ, ಸಮಸ್ಯೆಗಳು. ಸೊ ಇದಕ್ಕೆ ಒಂದು ತಂತ್ರವನ್ನು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಷ್ಟೋ ಬಾರಿ ಇದಕ್ಕೆ ಸಂಬಂಧಪಟ್ಟ ಮಂತ್ರ ಆಗಿರಬಹುದು, ಯಂತ್ರ ಆಗಿರ್ಬೋದು, ತಂತ್ರ ಆಗಿರಬಹುದು ನಡೆಯುತ್ತೆ. ಒಟ್ಟಾರೆ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕವಾಗಿರೋ ಶಕ್ತಿಯನ್ನು ಹೊರದೂಡಬೇಕಾದರೆ ಬಹುಶಃ ನಾನು ಮೊದಲೇ ನಿಮಗೆ ಕೆಲವೊಂದು ಬಾರಿ ಹೇಳಿರ್ತೇನೆ, ರಾತ್ರಿ ಅಡುಗೆ ಮಾಡಿರ್ತಕ್ಕಂತಹ ಪಾತ್ರೆಗಳು ಮತ್ತೆ ಬೆಳಗ್ಗೆ ಅಡುಗೆ ಮಾಡಬೇಕಾದ್ರೆ ಅದನ್ನು ನಾವು ತೊಳೆದು ಬಿಟ್ಟೇ ಮಾಡಬೇಕಂತ, ತೊಳೆಯದೇ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಿಮ್ಮ ಮನೇಲಿ ಅಭಿವೃದ್ಧಿ ಅನ್ನೋದು ಆಗಬೇಕು ಅಂತಂದರೆ ಈ ನೆಗೆಟಿವನ್ನು ತೊಳೆಯದೇ ಅಭಿವೃದ್ಧಿ ಸಾಧ್ಯವಿಲ್ಲ ಅನ್ನೋದನ್ನು ಬರೆದಿಟ್ಕೊಳ್ಬೇಕಾಗತ್ತೆ. ನೀವು ಇಲ್ಲಿ ನಿಮ್ಮ ಮನೇಲಿರ್ತಕ್ಕಂತಹದ್ದು 1-2 ದಿನ ಅಥವಾ 3 ದಿನ ತೆಗೆದಿಟ್ಕೊಳ್ಬೇಕಾಗತ್ತೆ. 1-2 kg 5 kg ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು kg ಉಪ್ಪನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಸುಣ್ಣವನ್ನು, ಉಪ್ಪು ಮತ್ತು ಸುಣ್ಣವನ್ನು ಯಾರಾದರೂ ರೈತರಿಗೆ ಅವರ ತೋಟದಲ್ಲಿ ಅದನ್ನು ಅಪ್ಲೈ ಮಾಡ್ತಿರ್ತಾರೆ. ಈ ಅಡಿಕೆ ಮರಗಳಿಗೊಂದು ರೋಗ ಬರುತ್ತೆ, ಅದಕ್ಕೆ ಇದನ್ನು ಬಳಸ್ತಾರೆ. ಈ ಸುಣ್ಣದ ನೀರು ಪ್ಲಸ್ ಉಪ್ಪನ್ನು ಬಳಸ್ತಾರೆ. ಅಂಥವರಿಗೆ ಇದು ಉಪಯೋಗ ಆಗುತ್ತೆ. ಬಹುಶಃ ನಿಮ್ಮ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಈ ಸುಣ್ಣ ಮತ್ತು ಉಪ್ಪನ್ನು ರೈತರಿಗೆ ನೀವು ಕೊಟ್ಟಾಗ ಅವರಿಗೆ ಯಾವ ರೀತಿ ಆ ಮರ ಬೆಳೀಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಲಕ್ಷ್ಮೀಕಾರಕವಾಗಿರ್ತಕ್ಕಂಥ ಮರ ಅದು, ಹಾಗೆ ಈ ಮನೆ ಬೆಳೆಯುತ್ತೆ. ಅದರ ಜೊತೆಗೆ ನೀವೊಂದು ಬಿಳಿ ದಾರವನ್ನು 7 ಗಂಟು ಹಾಕಬೇಕು. 7 ಗಂಟು ಹಾಕ್ತಾ 1 ಗಂಟೆಗೆ ಓಂ ಗಂ ಗಣಪತೇ ನಮಃ ಅಂತ ಅಂದ್ಕೊಳ್ಳೋದು, ಗಂಟು ಹಾಕೋದು. ಈ ರೀತಿ ಒಂದು ಬೆಳೆಯ ದಾರವನ್ನು ಅರಿಶಿಣದ ದಾರ ಅಂದರೆ ಹಳದಿ ದಾರವನ್ನಾಗಿ ಮಾಡಿಕೊಳ್ತಾ 7 ಗಂಟೆಗಳನ್ನು ಹಾಕ್ತಾ ನನ್ನ ಬದುಕಲ್ಲಿರ್ತಕ್ಕಂಥ 7 ಬೀಳುಗಳು ನಿವಾರಣೆ ಆಗಬೇಕು ಅಂಥೇಳಿ ಈ ದಾರವನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಅದಕ್ಕೆ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡ್ತಾ ಅದನ್ನು ನಿಮ್ಗೆ ಕಟ್ಕೋಬಾರ್ದು, ನಿಮ್ಮ ಪಾಕೆಟಲ್ಲಿ ಇಟ್ಕೋಬೇಕು. ಈ ರೀತಿ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂತಹದ್ದು 7 ದಿನಗಳ ಪರ್ಯಂತವಷ್ಟೇ ನಿಮ್ಮ ಬಳಿ ಇರಬೇಕಿದೆ. ಇದಾದ ನಂತರ 7ನೇ ದಿನ ನೀವು ಬರಬೇಕಾದ್ರೆ ನಿಮ್ಮ ಒಂದು ವ್ಯವಹಾರ ಸ್ಥಳದಿಂದ, ವ್ಯಾಪಾರ ಸ್ಥಳದಿಂದ, ನಿಮ್ಮ ಜಾಬಿಂದ ಬರಬೇಕಾದ್ರೆ ಮಾರ್ಗ ಮಧ್ಯೆ ಯಾವ ಮರ ಸಿಗುತ್ತೋ, ಯಾವ ಗಿಡ ಸಿಗುತ್ತೋ ಅದಕ್ಕೆ ಈ ದಾರವನ್ನು 7 ದಿನ ಕಟ್ಟಿಬಿಡ್ತಕ್ಕಂಥದ್ದು. ಈ ರೀತಿ ನೀವು 4 ವಾರಗಳು ಮಾಡಿದಾಗ ಮನೇಲಿ ನಡೀತಾ ಇತ್ತಲ್ಲ, ಒಬ್ಬರನ್ನ ಕಂಡ್ರೆ ಒಬ್ಬಗೆ ಆಗದೇ ಇರತಕ್ಕಂಥ ಕರ್ಕಶವಾಗಿರತಕ್ಕಂತಹ ಜಗಳವೋ ಅಥವಾ ಅಭಿವೃದ್ಧಿಗೆ ಏನು ಮಾಡಿದ್ರು ಮುಂದಕ್ಕೆ ಹೋಗೋಕೆ ಆಗ್ತಾಯಿಲ್ಲ, ಇವನೊಂದು ಮನೆ ನೋಡಿ ಅದರೊಳಗಡೆ ಹೋಗಬೇಕು, ಅದು ಆಗ್ತಾಯಿಲ್ಲ, ಇನ್ನು ನಾನು ಅಂದುಕೊಂಡ ಕೆಲಸವಂತೂ ಆಗ್ತಾಯಿಲ್ಲ, ಮನೆಯಲ್ಲಿ ಆಗ್ತಾ ಇರ್ತದೆ ಈ ಹಿನ್ನಡೆ ಇದೆಯಲ್ಲ, ಇದರಿಂದ ನಾವು ಮುನ್ನಡೆಯನ್ನು ಸಾಧಿಸಬೇಕು ಅಂತಂದರೆ ಈ ಒಂದು ಚೆನ್ನುಡಿಯನ್ನು ನೀವು ಮಾಡಿಕೊಳ್ತೀರಿ. ಅದು ನಿಮಗೆ ಬೆನ್ನುಡಿಯಾಗಿ ಕಾಯ್ತಕ್ಕಂತಹದ್ದಾಗಿರುತ್ತೆ. ಈ ದಾರ ಮತ್ತು ಉಪ್ಪು, ಈ ಸುಣ್ಣವನ್ನು ಮಾಡಿಕೊಳ್ಳಿ. ಅತ್ಯಂತ ಅಭಿವೃದ್ಧಿಯ ಪಥದಲ್ಲಿ ತಾವು ನಡೀತೀರಿ. ಖಂಡಿತ ಗುರುಗಳೇ, ಸಿಂಪಲ್ ಆಗಿರುವಂಥ ರೆಮಿಡೀಸ್ನ ಕೊಡ್ತೀರಾ, ಬಟ್ ಅದು ಸಖತ್ತಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೂ ಕೂಡ ಯಾವುದೇ ರೀತಿ ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಮನೇಲಿರುವಂಥ ವಸ್ತುಗಳನ್ನೇ ಬಳಸಿ ಮನೇಲಿರುವಂಥ ನೆಗೆಟಿವಿಟಿನ ತೆಗೆಯೋದಕ್ಕೆ ಹೇಗೆ ಸಾಧ್ಯ ಮಾಡ್ಕೊಳ್ಬೋದು ಅಂತ ತಿಳಿಸಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಸಿಂಪಲ್ ಆಗಿರುವಂಥ ರೆಮಿಡಿ, ನಿಮ್ಮ ಮನೆಯಲ್ಲಿ ಕೂಡ ನೆಗೆಟಿವಿಟಿ ಸಾಕಷ್ಟಿದೆ, ಅದನ್ನು ನೀವು ತೊಲಗಿಸ್ಬೇಕು ಅಂತಂದರೆ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.